ಹಾಂ, ಗೈಸ್ ಅವಾಗಿಂದ ಎಷ್ಟು ಟೇಕ್ಸ್ ತೊಗೊಂಡಿದ್ದೆ ನಿಮ್ಮ ಮನುಷ್ಯ ಬೇಗ ನಾನು ನಾಟಕ ಮಾಡ್ತೀನಿ ನಾನು. ಅವಳು ಒಬ್ಳೆ ಫ್ರೇಮಲ್ಲಿ ಚೆನ್ನಾಗಿ ಕಾಣ್ತಾ ಇಲ್ಲ ಗೈಸ್, ಅದಕ್ಕೆ ನಾನು ಬಂದು ಕೂತ್ಕೊಂಡೆ ಪಾಕದಲ್ಲಿ. ಮಾತಾಡ್ಕೊ ಇಲ್ಲ ಮಾತಾಡ್ಕೊ ನಾನು ಮಾತಾಡ್ತೀನಿ ಇರು. ಮಾತಾಡ್ಕೊ. ಇವಳು ಒಬ್ಳೆ ಫ್ರೇಮಲ್ಲಿ ನೋಡಿದೆ ನಾನು, ಚೆನ್ನಾಗಿ ಕಾಣ್ತಾ ಇರಲ್ಲ, ಅದಕ್ಕೆ ಪಕ್ಕದಲ್ಲಿ ನಾನು ಬಂದು ಕೂತ್ಕೊಂಡು ಇವಾಗ ಚೆನ್ನಾಗಿ ಕಾಣ್ತಾ ಇದೆ ಫ್ರೇಮ್. ಓಕೆ 10 ವಾಟ್ಸಪ್. ಕತ್ಲಾಗ್ಬಿಡುತ್ತೆ. ಆಗಲ್ಲ ಮಾಡೆ, ವೆಲ್ಕಮ್ ಮಾಡು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಸಾರಿ ತುಂಬ ದಿನ ಆದಮೇಲೆ ಬ್ಲಾಗ್ ಪೋಸ್ಟ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ನಾವಿಬ್ಬರು ರೀಲ್ಸ್ ಸ್ವಲ್ಪ ಜಾಸ್ತಿ ಮುಳುಗ್ಬಿಟ್ಟಿದ್ವಿ, ಅದರಿಂದ ಇವತ್ತು ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇತ್ತೀಚೆಗೆ ನಾವು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಹಾಕಿದ್ವಿ, ಆಸ್ಕ್ ಮಿ ಎನಿಥಿಂಗ್ ಅಂತ. ಅದನ್ನು SMR ಅವರು ಕೂಡ ಆನ್ಸರ್ ಮಾಡಿದ್ರೆ ನಾನು ಮಾಡಿದ್ದೀನಿ. ಬಟ್ ದೇರ್ ಆರ್ ಮೆನಿ ಕ್ವಶನ್ಸ್ ವಿಚ್ ವರ್ ಆಸ್ ರಿಪೀಟೆಡ್ಲಿ ಮತ್ತೆ ಕೇಳಿದ್ದೀರಾ. ಸೊ ಆ ಕ್ವಶನ್ಸಿಗೆ ಇವತ್ತು ನಾವು ಆನ್ಸರ್ ಮಾಡ್ತಾ ಇದ್ದೀವಿ. ಇವ್ರ ಮುಖ ಒಳ್ಳೆ. ಓಕೆ, ಲೆಟ್ಸ್ ಸ್ಟಾರ್ಟ್. ನಮ್ಮಿಬ್ಬರಿಗೂ ಕೇಳಿರೋ ಕ್ವಶನ್ಸ್ನ ನಾನು ಸ್ವಲ್ಪ ಬರೆದಿಟ್ಕೊಂಡಿದ್ದೀನಿ, ಐ ಮೀನ್ ನೋಟ್ಸಲ್ಲಿ. ಸೊ ಅದನ್ನು ನಾವು ಇದು ಮಾಡೋಣ. ಓಕೆ, ಫಸ್ಟ್ ಕ್ವಶನ್, SMR ಅವರು ಗಾಡ್ಲೈಕ್ ಬೂಟ್ ಕ್ಯಾಂಪಿಗೆ ಯಾವಾಗ ಹೋಗ್ತಾರೆ? ಸದ್ಯಕ್ಕೆ ನನ್ನ ಹತ್ರ ದುಡ್ಡು ಇಲ್ಲ, ಮೂಡು ಇಲ್ಲ. ಓಕೆ, ಒಂದು ಮೋಟಿವೇಶನ್ ಅನ್ನೋದೇನು ಇಲ್ಲ ಲೈಫಲ್ಲಿ. ತುಂಬ ಡಿಪ್ರೆಸ್ಡ್ ಆಗಿದ್ದೀನಿ. ಅದೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಒಳ್ಳೆ ವಾರ್ಮಪ್ ಆಗಿ ಚೆನ್ನಾಗಿ ಆದಮೇಲೆ ಡೆಫಿನೆಟ್ಲಿ ಹೋಗ್ತೀನಿ. ಸದ್ಯಕ್ಕೆ ಹೋಗೋ ಪ್ಲ್ಯಾನ್ಸ್ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, SMRಗೆ ಆಟಿಟ್ಯೂಡ್ ಇದೆಯಾ, ಸಿಮ್ರನಿಗೆ ಈಗೋ ಇದೆಯಾ? ಹೇಳಮ್ಮ, ನಿಂದು ಈಗೋ ಇದೆಯಾ ನಿಂಗೆ? ನನಗೆ ಈಗೋ ಇಲ್ಲ, ಶೂರ್ ಇಲ್ಲ. ವೆರಿ ನೈಸ್. ನನಗೆ ಆಟಿಟ್ಯೂಡ್ ಇದೆಯಾ? SMRಗೆ ಆಟಿಟ್ಯೂಡ್ ಇಲ್ಲ, ಬಟ್ ಆಂಗರ್ ಇಶ್ಯೂಸ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ಕೋತೀನಿ. ಓಕೆ, ನನಗೆ ಆಟಿಟ್ಯೂಡ್ ಇಲ್ಲ ಗೈಸ್. ನನಗೆ ಸ್ಕ್ರೀನ್ ಮೇಲೆ ಹೆಂಗೆ ಕ್ಯಾರಿ ಮಾಡಬೇಕು ಕ್ಯಾರಿ ಮಾಡ್ತೀನಿ. ಅದು ಬಿಟ್ಟರೆ ಐ ಡೋಂಟ್ ಥಿಂಕ್ ಸೊ. ನನಗೆ ಪರ್ಸನಲಾಗಿ ನೀವು ಮೀಟ್ ಮಾಡಿದ್ರೆ ನಿಮ್ಗೆ ಅನ್ಸಲ್ಲ, ಸ್ಕ್ರೀನ್ ಮೇಲೆ ಅದು ಕ್ಯಾರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಕ್ಯಾರಿ. ಅದು ಬಿಟ್ಟರೆ ಸಿಮ್ರಾನ್ಗೆ ಈಗೋ ಇದೆ, ಡೆಫಿನೆಟ್ಲಿ ಇದೆ ಗೈಸ್. ಕೊಬ್ಬು ತಾನೇ ನಿಂಗೆ? ಓಕೆ, ಇಲ್ಲ ಗೈಸ್, ಈಗೋ ಇದೆ ನಂಗೆ ಗೊತ್ತು, ಬಿಕಾಸ್ ವಿ ಹ್ಯಾವ್ ಸೋ ಮಚ್ ಈಗೋ ಕ್ಲಾಶಸ್ ಇಬ್ರು ಮಧ್ಯ. ಬಟ್ ನಾನು ಮಾಡ್ತೀನಿ ಅಂತಲ್ಲ, ಈ ಕ್ಲಾಶಸ್ಸಿಗೆ ಏನೇನು ಇಲ್ಲ ನನಗೆ ಕೋಪ ಐತೆ. ಇದೆ ನೋಡ್ರಿ, ಒಪ್ಕೊಂಡ್ಲು. ಸ್ಟಾರ್ಟ್. ಸುಳ್ಳು ಏನು ಕೇಳೋದು ಫಸ್ಟ್ ಆನ್ಸರ್ ಅಲ್ಲಿ? ಅಲ್ಲ, ಈಗೋ ನಾನು ಯಾಕೆ ತೋರಿಸ್ತೀನಿ ನಿನ್ನ ಹತ್ರ? ಆಯ್ತು ಬಿಡೆ, ಒಪ್ಕೊಂಡಲ್ಲ. ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಐ ಹ್ಯಾವ್ ಈಗೋ ಓನ್ಲಿ ವಿತ್ ಹಿಮ್. No, she has ego everywhere, from toe to head she has. You don't even know her ego. Answer. ಓಕೆ, ನೆಕ್ಸ್ಟ್. ಜನರಿಗೆ ಗೊತ್ತು ಬಿಡು. ಜನರಿಗೆ ಹೆಂಗೆ ಗೊತ್ತು? ನಾನು ತಾನೇ ಇರೋದು ನಿನ್ನ ಜೊತೆ ಯಾವಾಗಲೂ. SMR ಮತ್ತು ಸಿಮ್ರನ್ ರಿಲೇಷನ್ ಏನು? ನನ್ನ ಫ್ರೆಂಡು ಗೈಸ್ ಇವಳು. ನಾನು ಇಲ್ಲ. SMR ಇಸ್ ಅ ಗುಡ್ ಫ್ರೆಂಡ್ ಆಫ್ ಮೀ, ಬಟ್ ಫ್ರೆಂಡ್ಗಿಂತ ಜಾಸ್ತಿ ಇಸ್ ಲೈಕ್ ಅ ಫ್ಯಾಮಿಲಿ ಮೆಂಬರ್ ಅಂತಲೇ ಹೇಳ್ಬೋದು. ಅಷ್ಟೊಂದು ಲೈಕ್ ಏನಂತಾರೆ, ಐ ಫೀಲ್ ಲೈಕ್ ರಿಯಲಿ ವಾರ್ಮ್ ವೆನ್ ಐ ಆಮ್ ವಿತ್ ಹಿಮ್. ತುಂಬ ಚೆನ್ನಾಗಿ ಅನಿಸುತ್ತೆ, ಬಿಕಾಸ್ ಈಸ್ ವೆರಿ ಸಪೋರ್ಟಿವ್ ಅಂತ ಐ ಫೀಲ್. ಆ ಫ್ಯಾಮ್ಲಿ ವೈಬ್ ಕೊಡ್ತಾರೆ ಇವ್ರು ನನಗೆ. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಡಸ್ ಸಕ್ಸಸ್ ಮೀನ್ ಟು ಯು? SMR ಸಕ್ಸಸ್ ಅಂದರೆ ನಿಮ್ಮ ಪ್ರಕಾರ ಅಂತ ಕೇಳಿದ್ದಾರೆ. ಸಕ್ಸಸ್ ಅಂತ ಅಂದರೆ ದ ಪೀಪಲ್ ಯು ಗೈನ್ ಆ ಜರ್ನಿನಲ್ಲಿ. ಅದು ಬಿಟ್ಟರೆ ನಿಮ್ಮ ಎಂಡ್ ರಿಸಲ್ಟ್ ಏನಿರುತ್ತೆ, ಆ ಪೀಪಲ್ ನಿಮ್ಮ ಜೊತೆ ಇರ್ತಾರೆ ಅನ್ನೋದಿರುತ್ತೆ. ಅದಾದಮೇಲೆ ಮನಿ ಆ್ಯಂಡ್ ಆಲ್, ಯಾ ಫೇಮ್, ಅದೆಲ್ಲ ಸಕ್ಸಸ್ ಅಂತ ಅನ್ಸ್ಬೋದು. ಬಟ್ ನನ್ನ ಪ್ರಕಾರ ದ ಪೀಪಲ್ ಯು ಗೈನ್. ಫೇಮ್ ಆರ್ ಮನಿ? ಪೀಪಲ್. ಫೇಮ್. ವಾಟ್ ಅಬೌಟ್ ಯು? ಓನ್ಲಿ ಪೀಪಲ್, ನಾಟ್ ಫೇಮ್. The people, the real people. No, not that people. Okay. The real people, the people around us, the people who cares for us, the people who loves us. Exactly. Yeah. That is success according to me. Okay, what about you? Same. Same beda, you should answer. Success ನನ್ನ ಪ್ರಕಾರ your ಪ್ರಕಾರ money, because you always like wanted so to earn something like ಅದೇ ತಾನೆ. ಯಾ, ಸೆಲ್ಫ್ ಇಂಡಿಪೆಂಡೆಂಟ್ ಆಗೋದು ಕರೆಕ್ಟು. ಬಟ್ ನನ್ನ ಪ್ರಕಾರ ವಾಟ್ ಇಸ್ ರಿಯಲ್ ಸಕ್ಸಸ್ ಅಂತಂದರೆ ನೆಮ್ಮದಿ. ಎಷ್ಟೇ ನೀವು ದುಡಿದ್ರು ಏನು ಗೊತ್ತಾ, ಒಂದು ನೆಮ್ಮದಿ ಇರಲ್ಲ. ಎಲ್ಲೋ ಒಂದು ಕಷ್ಟ, ಏನೋ ಒಂದು ನೋವುಗಳಿರುತ್ತೆ. ರಿಯಲ್ ಸಕ್ಸಸ್ ನೆಮ್ಮದಿ ಇರಬೇಕು. ದುಡ್ಡು ಎಲ್ಲರೂ ಹೇಳ್ತಾರೆ, ದುಡ್ಡು ಇರಬೇಕಕ್ಕ, ಇಂಪಾರ್ಟೆಂಟ್, ದುಡ್ಡೇ ಇಂಪಾರ್ಟೆಂಟ್ ಅಂತ. ದುಡ್ಡು ಆಬ್ವಿಯಸ್ಲಿ ಇಂಪಾರ್ಟೆಂಟ್. ನಾನು ಬಟ್ ನಂತರ ಮಾತಾಡ್ಕೊ, ನಿನ್ನೆ ಮಾತಾಡ್ಕೊ, ಹಬ್ಬಗಿಂದ ನಿಂದೆ ಮಾತಾಡ್ತಿದ್ದೆ, ಇವಾಗಲೂ ಮಾತಾಡ್ಕೊ. ಇಗ್ನೋರ್ ದಿಸ್, ಇದೆಲ್ಲ ಕಟ್ ಮಾಡು. ಡೈರೆಕ್ಟ್ ಹಿಂಗೆ ಪೋಸ್ಟ್ ಆಗುತ್ತೆ. ಸೊ ದುಡ್ಡು ಕೂಡ ಇಂಪಾರ್ಟೆಂಟೇ, ಬಟ್ ನನ್ನ ಪ್ರಕಾರ ಲೈಕ್ ನೆಮ್ಮದಿ ಕೂಡ ಜಾಸ್ತಿ ಇಂಪಾರ್ಟೆಂಟ್ ಅಂತ ನಾನು ಅನ್ಕೋತೀನಿ. ನೆಮ್ಮದಿಯಾಗಿರ್ಬೇಕಿದ್ರೆ ನೆಮ್ಮದಿಯಾಗಿರ್ಬೇಕಿಲ್ಲ ಅಂದರೆ ಇರಲೇಬಾರ್ದು ಲೈಫಲ್ಲಿ, ಆ ಥರ. ಸೊ ನೆಕ್ಸ್ಟ್ ಕ್ವಶನ್, SMR ಅವರು ಹೊಸ ಪ್ರಾಜೆಕ್ಟ್ ಬಗ್ಗೆ ಮಾತಾಡಿದ್ರಲ್ಲ, ಅದ್ರ ಬಗ್ಗೆ ಇವಾಗ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಏನಾದರೂ ನಿಮ್ಮ ಶೋ ಬಗ್ಗೆ? ಏನೂ ಇಲ್ಲ ಗೈಸ್, ನಂಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ರೈಟ್ ನೌ. ಸಮ್ ಥಿಂಗ್ಸ್ ಐ ಆಮ್ ಲಾಸ್ಟ್ ಇನ್ ಸಮಥಿಂಗ್. ಸೊ ಡೆಫಿನೆಟ್ಲಿ ಇಫ್ ಐ ಗೆಟ್ ಏನಾದ್ರು ಅಪ್ಡೇಟ್ ಸಿಕ್ಕಿದ್ರೆ ಹೇಳ್ತೀನಿ. ಹೇಳಿಲ್ಲ ನಾನು.
ಏನು ಇಂಟ್ರೆಸ್ಟ್ ಇಲ್ಲ ಮೂಡ್ ಹೋಗ್ಬಿಟ್ಟಿದೆ ಅಂತ. ಅದು ನಿಂಗೆ ಗೊತ್ತಲ್ಲ, ನಾಟ್ ಇನ್ ಅ ಗುಡ್ ಮೂಡ್ ಅಂತ. ಇವಾಗ ಗುಡ್ ಮೂಡಲ್ಲಿಲ್ಲ, ಬಟ್ ಪ್ರೊಫೆಷ್ನಲಿಸಮ್ ಪರ್ಸ್ನಲ್ ಮಿಕ್ಸ್ ಮಾಡ್ಬಿಡಲ್ಲ. ಐ ಕಾಂಟ್. ನನ್ನ ಪರ್ಸ್ನಲ್ ಲೈಫ್ ಚೆನ್ನಾಗಿದೆ, ನನ್ನ ಪ್ರೊಫೆಷ್ನಲ್ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಐ ಕಾಂಟ್ ಫೋಕಸ್ ಆನ್ ಥಿಂಗ್ಸ್, ಯು ನೋ ಮೈ ಹೆಡ್. ನೆಕ್ಸ್ಟ್ ಕ್ವಶನ್. ನಿದ್ದೆ ಮಾಡ್ತಾ ಇದ್ದಾಳೆ ಇಲ್ಲೇ ನಿಂತ್ಕೊಂಡು ಅವಳು ವೀಡಿಯೋಗೆ. ನೋಡ್ರಿ ಗೈಸ್, ದಿಸ್ ಇಸ್ ಎಫರ್ಟ್ ಶಿ ಪುಟ್ಸ್. ನೈಟ್ ಎಲ್ಲ ಸ್ವಲ್ಪ ನನಗೆ ಇತ್ತೀಚೆಗೆ ನಿದ್ದೆಗಳು ಬರ್ತಿಲ್ಲ ಏನೋ, ಬಿಡಿ. ನೆಕ್ಸ್ಟ್ ಕ್ವಶನ್. ಒಂದು ಮೆಸೇಜ್ ನೀವು ಅಕಸ್ಮಾತ್ ಸಿಮ್ರನ್ ಮತ್ತು SMR ಅವರ ಫ್ಯಾನ್ಸ್ಗೆ ಏನಾದರೂ ಕೊಡಬೇಕಂದ್ರೆ ಏನಿರುತ್ತೆ ಅದು? ಈ ಸಮಯ ಕಳೆದು ಹೋಗುತ್ತದೆ. ಇಟ್ಸ್ ಹ್ಯಾಪಿ ಆಲ್ಸೋ ಆ್ಯಂಡ್ ಸ್ಯಾಡ್ ಆಲ್ಸೋನು. ಅದು ಶ್ರೀಕೃಷ್ಣ ನಿಂಗೆ ಗೊತ್ತಾ ಅದೆಲ್ಲ? ನೈಸ್. ಐ ಆಮ್ ಅ ವೆರಿ ರಿಲಿಜಿಯಸ್ ಪರ್ಸನ್. ಓಕೆ, ನನ್ನ ಪ್ರಕಾರ ಏನಾದರೂ ಕೇಳಬೇಕಂದ್ರೆ ನೀವು ಇವನು ಒಳ್ಳೆ ಎಕ್ಸ್ಪ್ರೆಷನ್, ಒಳ್ಳೆ ನಾಯಿದು ಕೊಟ್ಟಂಗೆ ಕೊಟ್ಟ. ಇಟ್ ನಾಟ್ ಜಸ್ಟ್ ಇಟ್ಸ್ ಓಕೆ, ಇಟ್ಸ್ ಫೈನ್. ಓಕೆ, ಅಕಾರ್ಡಿಂಗ್ ಟು ಯು ನನ್ನ ಪ್ರಕಾರ ನನ್ನ ಫ್ಯಾನ್ಸಿಗೆ ಏನು ಮೆಸೇಜ್ ಕೊಡ್ತೀಯಾ? ನಾನು ಹುಡುಗರಿಗೆ ಒಂದೇ ಕೊಡೋಕೆ ಇಷ್ಟಪಡೋದು. ನನ್ನ ಫ್ಯಾನ್ಸ್ ಏನು ಹುಡುಗರೇ ಇಲ್ವಲ್ಲ, ಹುಡುಗಿರು ಇದ್ದಾರೆ. ನನ್ನ ಫ್ಯಾನ್ಸ್ ಇಲ್ಲ, ಎರಡು ಅಂತ ಹೇಳ್ತೀನಿ. ಲೇ ಮೆಸೇಜ್ ಕೊಡೆ, ಬುದ್ಧಿವಾದ ಹೇಳ್ಬೇಡ. ಒಂದು ಸಿಂಪಲ್ ಆಗಿ ಒಂದು ಮೆಸೇಜ್ ಕೊಡೆ. ಕೊಡಕ್ಕೆ ಬಿಡ್ತಿಲ್ಲ ನೀವು, ಯು ಆರ್ ಬಿಹೇವಿಂಗ್ ಲೈಕ್ ಡಾಗಿಶ್ ಥಿಂಗ್. ಓಕೆ, ಮೆಸೇಜ್ ಕೊಡ್ಬೇಕಂದ್ರೆ ನನ್ನ ಪ್ರಕಾರ ಹುಡುಗಿರಿಗಂದ್ರೆ ಲೈಕ್ ಬಿ ಸೆಲ್ಫ್ ಇಂಡಿಪೆಂಡೆಂಟ್. ಯಾರ ಮೇಲೂ ಡಿಪೆಂಡ್ ಆಗಿಬಿಡಿ, ಅವರಿಂದನೇ ನೀವು ದುಡೀರಿ, ನೀವು ಚೆನ್ನಾಗಿರಿ, ಆಯಿತಾ? ಆ್ಯಂಡ್ ಹುಡುಗರಿಗೆ ಕೊಡಬೇಕಂದ್ರೆ ನೀವು ಕೂಡ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಪೇರೆಂಟ್ಸ್ ಆಗಲಿ, ನಿಮ್ಮ ವೈಫ್ ಆಗಲಿ, ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ ಆಗಲಿ ಜಾಸ್ತಿ ಖುಷಿಯಾಗಿ ನೋಡ್ಕೊಳ್ಳಿ. ಬಿಕಾಸ್ ಯು ನೆವರ್ ನೋ ನಾಳೆ ದಿನ ಏನಾಗುತ್ತೆ ಅಂತ. ಸೊ ಚೆನ್ನಾಗಿರಿ, ಚೆನ್ನಾಗಿ ನೋಡ್ಕೊಳ್ಳಿ. ಆಮೇಲೆ ಮನಿ ಇಸ್ ಆಲ್ಸೋ ಇಂಪಾರ್ಟೆಂಟ್. ದುಡೀರಿ, ಚೆನ್ನಾಗಿ ದುಡೀರಿ, ವರ್ಕ್ ಹಾರ್ಡ್. ದಿಸ್ ಇಸ್ ದ ಏಜ್ ಯು ಹ್ಯಾವ್ ಟು ವರ್ಕ್ ಹಾರ್ಡ್. 40-50 ವರ್ಷ ಆದಮೇಲೆ ನೀವು ಹಾರ್ಡ್ ವರ್ಕ್ ಮಾಡ್ತೀರಂದ್ರೂ ಎಲ್ಲೋ ಒಂದು ಕಡೆ ನೋವು ಇರುತ್ತೆ. ಸೊ ಈ ಏಜ್ ಇದೆಯಲ್ಲ, ಇವಾಗಲೇ ಕಷ್ಟಪಟ್ಬಿಡಿ. ಓಕೆ, ಆಮೇಲೆ ಸುಖವಾಗಿರ್ಬೋದು. ಹೊಡೆದ್ಬಿಡಪ್ಪ ಹಾರನ್ನು, ಇಲ್ಲೇ ಬಂದು ಹೊಡೆದ್ಬಿಡು. ನೆಕ್ಸ್ಟ್ ಕ್ವಶನ್. ಯಾ, ಸಿಮ್ರನ್ ಅವರು SMR ಮೇಲೆ ಪ್ರೌಡ್ ಇದ್ದಾರಾ? ತುಂಬ ಜಾಸ್ತಿ. ಐ ಆಮ್ ಪ್ರೌಡ್ ಆಫ್ ಹಿಮ್ ಎವ್ರಿ ಸೆಕೆಂಡ್. ಇಸ್ ವೆರಿ ನೈಸ್, ತುಂಬ ಒಳ್ಳೆ ಮನುಷ್ಯ. ಸ್ವಲ್ಪ ಬಟ್ ಇಟ್ಸ್ ಓಕೆ, ತುಂಬ ಒಳ್ಳೆ ಮನುಷ್ಯ. ನೆಕ್ಸ್ಟ್, ನಿಮಗೆ ಆ ಕ್ವಶನ್ ಕೇಳಿಲ್ಲ ಯಾರು. ಸೊ ನೆಕ್ಸ್ಟ್ ಕ್ವಶನ್. ಒನ್ ಹ್ಯಾಬಿಟ್ SMR ಅಲ್ಲಿ ನೀವು ಚೇಂಜ್ ಮಾಡಬೇಕು. SMR ಒಂದು ಹ್ಯಾಬಿಟ್ ಸಿಮ್ರನಲ್ಲಿ ಚೇಂಜ್ ಮಾಡಬೇಕಂದ್ರೆ ಏನದು? ನೀನು ಹೇಳು, ನಾನು ಹೇಳ್ತೀನಿ ಆಮೇಲೆ. ನೀವು ಹೇಳಿ ಫಸ್ಟ್. ನೀನು ಹೇಳು ಫಸ್ಟ್. ನೀನು ಇಲ್ಲ ಫಸ್ಟ್ ನೀನು ಫಸ್ಟ್ ನೀನು ನಿನ್ನ ವಿಡಿಯೋ ಅಲ್ಲ, ನೀನು ಹೇಳು. ಒಂದು ಹ್ಯಾಬಿಟ್ SMR ಅಲ್ಲಿ ಚೇಂಜ್ ಮಾಡಬೇಕು ಅಂದರೆ ಬ್ಲೇಮಿಂಗ್ ಮತ್ತು ಅಗ್ರೆಷನ್, ಎರಡು. ಅಂದರೆ ಪ್ರತಿ ಸಲ ಬೇರೆಯವ್ರು ನಾನೇ ಬ್ಲೇಮ್ ಮಾಡೋದು ನಿಲ್ಲಿಸ್ಬೇಕಂತ ಅನ್ಕೋತೀನಿ. ಅವರಲ್ಲೂ ಸ್ವಲ್ಪ ಅವ್ರ ಗಮನ ಕೊಟ್ಕೋಬೇಕು. ನೀವು ಒಂದು ಒಪಿನಿಯನ್ ಸಿಮ್ರನಲ್ಲಿ ಚೇಂಜ್ ಮಾಡಬೇಕು ಅಂತ ಅಂದರೆ ದಟ್ ಒಪಿನಿಯನ್ ಅಲ್ಲ, ಹ್ಯಾಬಿಟಾ? ಹ್ಯಾಬಿಟ್ ಅಂದರೆ ಅವಳಿಗೆ ಇದೆ ಲೈಕ್ ರಿಯಾಕ್ಟಿಂಗ್ ಆನ್ ಪೀಪಲ್. ಎಲ್ಲ ವಿಚಾರಕ್ಕೂ ಅವಳು ಮಾಡೋ ತಪ್ಪು, ಬೇರೆಯವ್ರು ಮಾಡೋ ತಪ್ಪು ಅವಳ ಮೇಲೆ ರಿಯಾಕ್ಟ್ ಮಾಡ್ತಾರೆ. ಆ್ಯಂಡ್ ದಟ್ಸ್ ವೆರಿ ಬ್ಯಾಡ್. ಲೈಕ್ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ, ಇಟ್ ಹರ್ಟ್ಸ್ ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ. ಶಿ ಹರ್ಟ್. ಅದು ಅವಳಿಗೆ ಅರ್ಥ ಆಗಬೇಕು. ಆ್ಯಂಡ್ ಮೋರ್ ಓವರ್ ಅರ್ಥ ಮಾಡ್ಸೋಕೆ ಬಂದಾಗ ಅವಳು ಕೇಳಿಸ್ಕೊಳ್ಳಲ್ಲ. ಶಿಲ್ ಜಸ್ಟ್ ರಿಯಾಕ್ಟ್ ಫುಲ್ ಹೋಲ್ ಡೇ ರಿಯಾಕ್ಟ್, ಬ್ಲಾಕ್ ಮಾಡೋದು ಇನ್ನೊಂಥರ. ಐ ಡೋಂಟ್ ನೋ ಬಟ್ ಅದರ್ ಪೀಪಲ್. ಲೈಕ್ ನನಗೆ ಇದು ಚೇಂಜ್ ಮಾಡಬೇಕು ಅಂತ ಆಸೆ ಇದೆ, ಬಿಕಾಸ್ ಇಟ್ ವಿಲ್ ಹರ್ಟ್ ದೇರ್ ಕ್ಲೋಸ್ ಒನ್ಸ್ ಅಂತ ನನಗೆ ಅನ್ಸುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಕ್ವಶನ್. ಸಾರಿ SMR ಮದುವೆ ಯಾವಾಗ? ಸಿಮ್ರನ್ ಮದುವೆ ಯಾವಾಗ? ನಂಗೆ ಮದುವೆಗೋ ಪ್ಲ್ಯಾನ್ಸು ಇಲ್ಲ, ನಾನು ಮದುವೆನೂ ಆಗಲ್ಲ. ನಿಂದು ಯಾವಾಗ? ನಾನು ಮೇ ಬಿ ಒಂದೂವರೆ ವರ್ಷ, 1.5 ಇಯರಲ್ಲಿ ಮೇ ಬಿ ಆಗ್ಬಿಡ್ತೀನಿ. ಸೊ ನಮ್ಮ ಮನೇಲಿ ಆಲ್ರೆಡಿ ಹುಡುಕ್ತಾ ಇದ್ದಾರೆ. ಸೊ 1.5 ಇಯರಲ್ಲಿ ಮೇ ಬಿ ಆಗ್ಬೋದು. ನೆಕ್ಸ್ಟ್ ಕ್ವಶನ್ ಕೇಳ. ನಿಮಗೆ ಯಾವ ಥರ ಹುಡುಗಿ ಬೇಕು? ಇಬ್ರಿಗೂ ಸೇಮ್ ಕ್ವಶನ್ ಇದೆ. ನನಗೆ ಹುಡುಗ ಇದೆ, ನಿಮ್ಗೆ ಹುಡುಗ ಯಾವ ಥರ ಬೇಕು ಹೇಳಿ. ನನಗೇನು ಈ ಥರ ಹುಡುಗಿ ಅನ್ನೋದಿಲ್ಲ. ನಂಗೆ ತುಂಬ ಬೇರೆ ಏನೇನು ಅಂತ ಆಂಬಿಷನ್ಸ್ ಇದಾವೆ ಲೈಫಲ್ಲಿ. ಮದುವೆ, ಹುಡುಗಿ, ಫ್ಯಾಮಿಲಿ, ಐ ಆಮ್ ನಾಟ್ ಇನ್ ಟು ದೋಸ್ ಥಿಂಗ್ಸ್. ಒನ್ಸ್ ಐ ಯೂಸ್ ಟು ಡೇಟ್ ಪೀಪಲ್, ಬಟ್ ಇವಾಗ ಐ ಆಮ್ ಲೈಕ್ ಐ ಫೋಕಸ್ ಆನ್ ಸೋ ಮಚ್ ಥಿಂಗ್ಸ್. ಬೇರೆ ಏನೋ ವಿಚಾರದ ಮೇಲೆ ಫೋಕಸ್ ಆಗಿದ್ದೀನಿ. ಸೊ ಐ ಡೋಂಟ್ ಥಿಂಕ್ ಸೊ ನನಗೆ ಮದುವೆ ಸೆಟ್ ಆಗುತ್ತೆ ಅಂತ. ಜೀವನದಲ್ಲಿ ಆಗಲೇಬೇಕು ಅನ್ನೋ ಸಿಚುವೇಶನ್ ಬಂದರೆ ಆಗ್ತೀನಿ ಅನ್ನೋದು ಬಿಟ್ಟರೆ ನನಗೆ ಆಗಲೇಬೇಕು ಅನ್ನೋ ಯಾವುದೇ ಥರ ಇಂಟ್ರೆಸ್ಟ್ ಇಲ್ಲ. ಅದಕ್ಕೋಸ್ಕರ ಐ ಆಮ್ ನಾಟ್ ಲುಕಿಂಗ್ ಫಾರ್ ಎನಿ ಗರ್ಲ್. ಸೊ ನನಗೆ ಹುಡುಗ ಯಾವ ಥರ ಬೇಕು ಅಂತಂದರೆ ಗ್ರೀನ್ ಫ್ಲಾಗ್ ಇರಬೇಕು. ಲೈಕ್ ಫುಲ್ಲಿ ನಾನು ಅಂದರೆ ಜಾಸ್ತಿ ಅವನು ಏನಂತಾರೆ ಅಗ್ರೆಸಿವ್ ಆಗಿರಬಾರ್ದು, ಮತ್ತು ತುಂಬ ಒಳ್ಳೆಯವನಾಗಿರ್ಬೇಕು ಅಷ್ಟೇ. ನನ್ನ ಕರಿಯರಲ್ಲಿ ಸಪೋರ್ಟ್ ಮಾಡಬೇಕು, ನನ್ನ ಚೆನ್ನಾಗಿ ನೋಡ್ಕೋಬೇಕು, ಆ ಥರ.
ಯಾವುದ್ರಲ್ಲೂ ನನಗೆ ಕಂಟ್ರೋಲಿಂಗ್ ಆಗಲಿ ಏನೂ ಆ ಥರ ಮಾಡಬಾರ್ದು. ಆಮೇಲೆ ನಾವಿಬ್ಬರು ಖುಷಿಯಾಗಿರಬೇಕು, ಚೆನ್ನಾಗಿರ್ಬೇಕು. ಹಾಂ ಏಕೆ ಏಕೆ ಓಕೆ, ಏಕೆ ನನ್ನ ಪರ್ಸ್ನಲ್ ಅದು. ಅದರಲ್ಲಿ ಅದೆಲ್ಲದು ಸೇರಿಸಿ ಕೂಡ ಒಂದು ದೊಡ್ಡದೇನೋ ಇದೆ, ಅದು ಮೇನ್ ಇರಲೇಬೇಕು ಅಂತ. ಬಟ್ ಅದನ್ನ ಹೇಳೋಕ್ಕಾಗಲ್ಲ ಫಾರ್ ದ ಪರ್ಪಸ್ ಫಾರ್ ನೌ. ಬಟ್ ಇದೆ, ದೀಸ್ ಆರ್ ನಾಟ್ ದ ಕ್ವಾಲಿಟೀಸ್. ಇದೆಲ್ಲ ಒಂದು ಕಡೆ ಆದರೆ ಇನ್ನೊಂದೇನೋ ಒಂದು ಮೇನ್ ಕ್ವಾಲಿಟಿ ಇದೆ, ಅದು ಎಕ್ಸಾಕ್ಟ್ಲಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್ ಇದೆ. ಬಟ್ ನೋಡೋಣ ಅದು ಹೆಂಗಾಗುತ್ತೆ ಅಂತ. ನೆಕ್ಸ್ಟ್, ಇಟ್ಸ್ ನಾಟ್ ಕೈಂಡ್ ಆಫ್ ಅ ಕ್ವಾಲಿಟಿ, ಇಟ್ಸ್ ಸಮಥಿಂಗ್ ವಿ ಕಾಂಟ್ ಚೇಂಜ್. ಮೆನಿ ಪೀಪಲ್ ಹ್ಯಾವ್ ಚೇಂಜ್ ಆಯ್ತಾ? ಮೆನಿ ಪೀಪಲ್ ಹ್ಯಾವ್ ಚೇಂಜ್ ಬಟ್ ಇಟ್ಸ್ ಟಫ್ ಬ್ರೋ, ಭಾಳ ಕಷ್ಟ. ಬಿಡಪ್ಪ ಬ್ಯಾಡ್ ವಾಚ್ ಮಾತ್ರ ವ್ಲಾಗಲ್ಲಿ ಕೇಳ್ತದೆ, ನೀನು ಕಟ್ಟು ಮಾಡಲ್ಲ ಏನಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಆನ್ಸರ್ ಮಾಡೋದು ನಮ್ಮ ಪರ್ಸನಲ್ ಸ್ವಲ್ಪ. ನೆಕ್ಸ್ಟ್ ಕ್ವಶನ್, ನೀವು ನಿಮ್ಮ ಬಟ್ಟೆನ ಎಲ್ಲಿ ಬೈ ಮಾಡ್ತೀರಾ ಇಬ್ರು? ನನ್ನ ಬಟ್ಟೆ ಈಸ್ ನಾನೇ ಬೈ ಮಾಡೋದು. ಈಗ ಎಲ್ಲಿಂದ ಆರ್ಡರ್ ಮಾಡಿದ್ದೀನಿ ಅನ್ನೋದು? ಅಜಿಯೋ. ಅಜಿಯೋ ಅಂದರೆ ಈ ಕುರ್ತಿ ಅವರೇ ಆರ್ಡರ್ ಮಾಡಿದ್ದೆ. ಸುಮಾರು ನನಗೆ ಒಂದು 7 ಜೊತೆ ಬಟ್ಟೆ ಲಾಸ್ಟ್ ಟೈಮ್ ಇದು ಮಾಡಿದ್ರು ಅವರು, ಬಿಕಾಸ್ ನನ್ನ ಬಟ್ಟೆ ಕಲೆಕ್ಷನ್ ಸ್ವಲ್ಪ ತುಂಬ ಕೆಡ್ದಾಗಿದೆ ನನ್ನದು. ಅದಕ್ಕೆ ಹೀ ಡಸ್ ಇಟ್ ಫಾರ್ ಮೀ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನೀವು ಇವ್ರದ್ದು ಹೇಳ್ತೀನಿ ನಾನು, ಇವ್ರು ನಾನು ಸೆಲೆಕ್ಟ್ ಮಾಡಲ್ಲ ಆಬ್ವಿಯಸ್ಲಿ, ನನ್ನ ಟೇಸ್ಟ್ ತುಂಬ ಕೆಡ್ದಾಗಿದೆ. ಇಂಡಿಯನ್ ಗರಾಜ್, ಒನ್ ಆಫ್ ದ ಸ್ಟೋರ್, ಬಟ್ ಆ ಥರ ಇಂಡಿಯನ್ ಗರಾಜ್, ಒನ್ ಆಫ್ ದಟ್ ಸ್ಟೋರ್ಸ್, ಇಂಡಿಯನ್ ಗರಾಜ್, ಅದೊಂದೇ ಇರಲ್ಲ. ಇಂಡಿಯನ್ ಗರಾಜು ರೆಗ್ಯುಲರ್ ಚೂಸ್ ಮಾಡಲ್ಲ, ಅದೊಂದು ರ್ಯಾಂಡಮ್ ಚಾಯ್ಸ್ ಅಂತ ಇಟ್ಕೊಬೋದು. ಅದು ಬಿಟ್ಟರೆ ಕೂಡ ರಾಂಗ್ ಇದೆ. ಅದಾದ್ಮೇಲೆ ಆಫ್ಲೈನ್ ಸ್ಟೋರ್ಸ್ ಇದಾವೆ, ಎಷ್ಟೊಂದು ಬ್ರ್ಯಾಂಡ್ಸ್ ಇದಾವೆ. ಬಿಕಾಸ್ ಅವ್ರ ಕ್ಯಾಶುವಲ್ ಶರ್ಟ್ಸ್ ಎಲ್ಲ ಚೆನ್ನಾಗಿರುತ್ತೆ. ದಿಸ್ ಇಸ್ ಫ್ರಮ್ ರಾಂಗ್. ಸೊ ಆ ಥರ ರಾಂಗ್ ಸೊ ಆ ಥರ ರಾಂಗ್. ಸೊ ಆ ಥರ ಚಾಯ್ಸಸ್ ಇರುತ್ತೆ. ಇಟ್ ಡಿಪೆಂಡ್ಸ್ ರೈಟಿಂದ. ಸೊ ಇಟ್ ಡಿಪೆಂಡ್ಸ್ ಆನ್ ಮೈ ಮೂಡ್. ಇವಾಗ ಆಫ್ಲೈನ್ ಒಂದು ಸ್ಟೋರ್ ಸುಮ್ಮನೆ ಟ್ರಾವೆಲ್ ಮಾಡ್ತಾ ಇರ್ತೀನಿ, ನಂಗೆ ಇಷ್ಟ ಆಯ್ತು ಅಂದ್ಬಿಟ್ಟು ಆಚೆಯಿಂದ ನೋಡಿದ ತಕ್ಷಣ ಅಂದ್ರೆ ಹೋಗಿ ತೊಗೊಂಡ್ಬಿಡ್ತೀನಿ ನಾನು. ಆ ಥರ ನಗರವಾಗಿನಲ್ಲಿ ಒಂದು ಮ್ಯಾಡ್ ಬ್ಲೂಸ್ ಅಂತ ಕಲೆಕ್ಷನ್ ಅಂತ ಇದೆ. ಆ ಥರ ದೇರ್ ಆರ್ ಡಿಫ್ರೆಂಟ್ ಕ್ಲಾತ್ ಶಾಪ್ಸ್ ನಾನು ಬೈ ಮಾಡೋದು. ನಾಟ್ ಒಂದಕ್ಕೆ ಅಂತ ಸ್ಟಿಕ್ ಆನ್ ಆಗಲ್ಲ. ಡಿಪೆಂಡ್ಸ್ ಆನ್ ಒಕೇಶನ್, ಡಿಪೆಂಡ್ ಆನ್ ಸಿಚುವೇಶನ್ ಯಾವ ಥರ ಬೇಕು, ಅಥವಾ ಡಿಪೆಂಡ್ಸ್ ಆನ್ ಎಲ್ಲಿ ಹಾಕ್ಕೊಬೇಕು ಅನ್ನೋ ಥರ ಇರುತ್ತಲ್ಲ, ಆ ಥರದ ಮೇಲೆ ನಾನು ಪರ್ಚೇಸ್ ಮಾಡೋದು. ಆನ್ಲೈನ್ ಶಾಪಿಂಗ್ ನಂದು, ಇವ್ರದ್ದು ಆನ್ಲೈನ್ ಅಲ್ಲ, ಇವ್ರದ್ದೆಲ್ಲ ಆಫ್ಲೈನ್. ನಂದು ಆನ್ಲೈನಲ್ಲಿ ನನಗೆ ಗೊತ್ತಾಗಲ್ಲ ಅಷ್ಟು. ಇಲ್ಲ, ನಾನು ಆನ್ಲೈನು ಮಾಡ್ತೀನಿ, ಇವ್ಳಿಗೆ ಗೊತ್ತಾಗಲ್ವಾ, ನಾನು ಹೇಳಲ್ವಲ್ಲ ಆನ್ಲೈನಲ್ಲಿ ತೊಗೊತಾ ಇದ್ದೀನಿ ಅಂತ. ಡಿಪೆಂಡ್ಸ್ ಯಾವ್ದು ಏನೇನಿರುತ್ತೆ, ಯಾವ್ದು ಇಷ್ಟ ಆಗುತ್ತೆ ಆ ಟೈಮಲ್ಲಿ, ಅದಕ್ಕೋಸ್ಕರ. ನೆಕ್ಸ್ಟ್ ಕ್ವಶನ್ ಕೇಳಲ್ಲ, ಲಾಸ್ಟ್ ಇರೋದು ಇವಾಗ. ಕೇಳ್ಬಿಡ್ಲಾ? ಕೇಳ, ಆನ್ಸರ್ ಮಾಡ್ತೀಯಾ? ಇಷ್ಟೊಂದಿದೆ, ಬಟ್ ಅದೆಲ್ಲ ಆನ್ಸರ್ ಮಾಡಿದ್ದೀವಿ ನಾವು ಇದರಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಕೇಳ ಇರಲಿ. ಸಿಮ್ರಾನ್ ನಿಮ್ಮ ಹೆಸರೇನು ಅಂತ ಕೇಳೋರ? ಹಾಂ, ಒಂದು ಐ ಡೋಂಟ್ ನೋ ಇಫ್ ಐ ಹ್ಯಾವ್ ಟು ಆಸ್ಕ್ ದಿಸ್ ಆರ್ ನಾಟ್, ಅದು ಪರ್ಸ್ನಲ್ ಆಬ್ವಿಯಸ್ಲಿ. ಒಂದು ಭಯ ನಿಮಗೆ, ಬಟ್ ನೀವು ಆ ಕಾನ್ಫಿಡೆನ್ಸಲ್ಲಿ ನೀವು ಹೈಡ್ ಮಾಡ್ಕೋತೀರಾ. ನಿಮ್ಮ ಕರಿಯರ್ ಆಗಲಿ, ನಿಮ್ಮ ಕರಿಯರ್ ಒಂದು ಭಯ, ಏನೋ ಒಂದು ಭಯ ಇದೆ ನಿಮಗೆ, ಬಟ್ ನೀವು ಕಾನ್ಫಿಡೆನ್ಸಿಂದ ಸ್ವಲ್ಪ ಎಲ್ಲ ಹಿಂಗೆ ತೋರಿಸ್ಬಿಡು, ಫೋನ್ ಹಿಂಗೆ ಮಾಡಿಬಿಡು, ಹಿಂಗೆ ಮಾಡಿಬಿಟ್ಟು ತಲೆ ಮೇಲೆ ಹಿಂಗೆ ಹಾಕೋಬಿಡು. ಒಂದು ಭಯ, ಲೈಕ್ ಐ ಕಾಂಟ್ ರಿವೀಲ್ ಮೈ ಫಿಯರ್. ಯಾ, ಇಟ್ಸ್ ಪರ್ಸ್ನಲ್ ಆಬ್ವಿಯಸ್. And she knows what my fear is. I know very well. And the problem is it's going to happen soon. Yeah. ಆ ಥರ. ಹಿಂದೇನಮ್ಮ? ನಂದು ಭಯ ಅಂದರೆ ನಾನು ಯಾವುದಕ್ಕೂ ಹೆದರ್ಕೊಳ್ಳಲ್ಲ. ಯಾಕೆ ಹೇಳಿ? ನಾನು ಯಾವುದಕ್ಕೂ ಭಯ ಪಡಲ್ಲ. ಅಲ್ಲ, ಸೋಷಿಯಲ್ ಮೀಡಿಯಾದ ತಿಂಗಲ್ ಅವಳು ಏನಕ್ಕೂ ಭಯ ಪಡಲ್ಲ. ರೀಸನ್? ಸೋಷಿಯಲ್ ಮೀಡಿಯಾ ಅಂತಾನೆ ಅಲ್ಲ, ನಿನ್ನೆ ತೋರಿಸ್ಕೊಳಂಗಿದ್ರೆ ನಾನೇ ಎತ್ತಿದ್ದೀನಿ ಇಲ್ಲಿ, ನಿನ್ನೆ ಮಾಡ್ಕೊ, ಎತ್ತಕ್ಕೆ ನೀನು ಏನು ಇದು ಮಾಡ್ಬೇಡ ನನಗೆ. ಇಲ್ಲಿ ಬಾರಪ್ಪ, ಇಲ್ಲಿ ಬಾಪ, ನೋಡೋಣ ಕಮ್ ಕುತ್ಕೋ. ಭಯ ನನಗೆ ಸ್ವಲ್ಪ, ಏನು ಇಲ್ಲ ಅಂತಲೇ ಬಿಟ್ಬಿಡೆ.
ಕಾಕ್ರೋಚ್ ಇಂದ ಭಯ ಆಗುತ್ತೆ, ಮತ್ತೆ ಲಿಸರ್ಡ್ ಇಂದ ಕೂಡ ಸ್ವಲ್ಪ ಭಯ ಆಗ್ಬಿಡುತ್ತೆ. ನಂಗೆ ಇಲಿಗಳಿಂದ ಸ್ವಲ್ಪ ಜಾಸ್ತಿನೇ ಭಯ ಆಗುತ್ತೆ. ಅದಾದ್ಮೇಲೆ ನನಗೆ ಈಗಲ್ಸ್ ಇಂದ ಕೂಡ ಸ್ವಲ್ಪ, ಈಗಲ್ ಇವಾಗ ನಂದು ಸ್ವಲ್ಪ ಒಂದ್ಸಲ ಏನಾಗುತ್ತೆ ಈಗ ನೋಡು ತಿಗ ಇಟ್ಕೊಂಡು ಕಕ್ಕ ಮಾಡ್ಬಿಡುತ್ತೆ. ಕೆಟ್ಟ ಈಗಲ್ ತಿಕ್ಕದ ಬಗ್ಗೆ ಮಾತಾಡಿದ್ರು ಕೇಳಿಸ್ಕೊಳ್ಳಿ ಒಂದು ನಿಮಿಷ. ಐ ಹ್ಯಾವ್ ಟು ಟೆಲ್ ಯು ಗೈಸ್ ದಿಸ್, ಪ್ಲೀಸ್ ಕೇಳಿಸ್ಕೊಳ್ಳಿ. ನಂದು ಕಲರ್ ಕೂದಲ ಆಯ್ತಾ, ನೀವೇ ನೋಡ್ತಾ ಇರ್ತೀರಲ್ಲ ಫುಲ್ ಕಲರ್ಡ್. ಒಂದ್ಸಲ ಏನಾಯಿತು, ನಾನು ಐ ಹ್ಯಾವ್ ಅ ಸ್ಮಾಲ್ ನೆಫ್ಯೂ ಆಯಿತಾ, ಚಿಕ್ಕ 1.5 ವರ್ಷ ಏನೋ ಅವ್ನಿಗೆ ಇವಾಗ 1 year 7 months ಸಮಥಿಂಗು. ಅವನು 4 months ಇದ್ದಾಗ ನಾನು ಏನು ಮಾಡ್ತೀನಿ, ಊಟ ಮಾಡ್ಸಕ್ಕಂತ ನಾನು ಟೆರೆಸ್ಗೆ ಒಂದ್ಸಲ ಕರ್ಕೊಂಡು ಹೋಗಿದ್ದೆ. ನಾನು ಹಿಂಗೆ ಇಟ್ಕೊಂಡಿದ್ದೆ ಮಗುನ ಆಯಿತಾ, ಮಗು ಇಟ್ಕೊಂಡು ಹಿಂಗೆ ತಿನ್ನಿಸ್ತಾ ಇದ್ದೀನಿ, ತಿನ್ಬೇಕು ಅಲ್ಲಿ ನೋಡು ಡಾಗಿ, ಇಲ್ಲಿ ನೋಡು ಡಾಗಿ ಅಂತ. ಒಂದ್ಸಲ ಈಗಲ್ಲೂ ಅವನು ಗಜಿಸೋದಂಗೆ ಅಲ್ಲಿ ನೋಡಕ್ ಡಾಗಿ ಇರ್ಬೇಕಲ್ಲ, ಸುಮ್ಮನೆ ಮಂಗ ಅಂತ ಮಂಗ ಮಾಡ್ಬಿಟ್ಟಿದ್ಯಾ. ನಾನು ಮಂಗ. ಸೊ ಏನು ಮಾಡಿದೆ, ಈಗ ಬಂದು ಫುಲ್ಲು ರೋಮ್ ಮಾಡ್ತಾ ಇದ್ದು ತಲೆ ಮೇಲಿಂದನೇ. ನಾನು ಹಿಂಗೆ ಎಲ್ಲ ಆಗ್ತಿದ್ದೆ. ಅದಾದ್ಮೇಲೆ ನಾನು ಅಂದ್ಕೊಂಡೆ ನಾನು ಏನಾದ್ರು ಹಾವು ಇರಬೇಕು, ಹಾವುಗಳನ್ನ ನೋಡಿದೆ ಅಲ್ವ ಈ ಥರ ಮಾಡೋದಂತ. ಅದಾದ್ಮೇಲೆ ನನಗೆ ಗೊತ್ತಾಗುತ್ತೆ ಏನು ಮಾಡ್ತು ಗೊತ್ತಾ, ಈಗ ಹಿಂಗೆ ಬಂದು ನನ್ನ ತಲೆ ಮೇಲೆ ಕಾಲು ಇಟ್ಬಿಟ್ಟು ಹೋಯ್ತು. ನಾನು ಫುಲ್ ಎದುರ್ಕೊಂಡು ನಾನು 3-4 ದಿನ ಟೆರೆಸ್ಗೆ ಹೋಗಿಲ್ಲ. ನನಗೆ ಭಯ ಆಗುತ್ತೆ. ಯಾಕಂತ ಅಂದರೆ ನಾನು ನೋಡಿದೆ ಬೇಗ ಸತ್ತೋಗ್ತೀವಿ ಅಂತ ಏನಾದರೂ ಇದ್ರೆ ಆ ಥರ ಈಗಲ್ಲಿ ಬರುತ್ತಂತೆ ತಲೆ ಮೇಲೆ, ಏನಾದ್ರು ಸತ್ತೋಗ್ತೀವಿ ಅಂತ ನಾನು ಎದುರ್ಕೊಬಿಟ್ಟಿದ್ದೆ. ಇವಾಗ ನಾನು ಸತ್ತೋಗ್ತೀನಿ ಅಂತ. ಅದಾದಮೇಲೆ ನಾನು ಯೋಚನೆ ಮಾಡಿದೆ, ತಲೆ ಸ್ವಲ್ಪ ಉಪಯೋಗಿಸ್ಬಿಟ್ಟು ಯೋಚನೆ ಮಾಡಿದೆ. ಯಾಕಂದರೆ ನನ್ನ ಕಲರ್ ಕೂದಲು ಅವ್ರೇನು ಅನ್ಕೋತಾರೆ, ಅವ್ರ ಮನೆ ಅಂತ ಅಂದ್ಕೊಂಡು ಅವ್ರು ಬಂದು ಕೂತಿರ್ತಾರೆ ಅಂತ. ವಾಸ್ ನಾಟ್ ಫನ್ನಿ. ಪ್ಲೀಸ್ ಲಾಫ್. ಚೆನ್ನಾಗಿರ್ತದ. ಸೊ ನನಗೆ ಆ ಥರ ನನಗೆ ಸ್ವಲ್ಪ ಕಾಕ್ರೋಚಿಂದ ಸ್ವಲ್ಪ ಜಾಸ್ತಿನೇ ಭಯ ಆಗುತ್ತೆ. ನನಗೆ ಕ್ರ್ಯಾಕರ್ಸಿಂದ ಭಯ ಆಗುತ್ತೆ. ನನಗೆ ಪಟಾಕಿಗಳಂದರೆ ತುಂಬ 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 ಜಾಸ್ತಿ ಭಯ ಆಗುತ್ತೆ. ಒಂದ್ಸಲ ಏನಾಗಿತ್ತು, ನಾನು ಒಂದ್ಸಲ ಪಟಾಕಿ ಹಚ್ತಾ ಇದ್ದೀನಿ. ಪಟಾಕಿನ ನನ್ನ ಬ್ರದರ್ಸ್ ಯಾರೋ ನನ್ನ ಹಿಂದೆ ಹಿಂಗೆ ಬೀಸಾಕ್ಬಿಟ್ಟಿದ್ರು. ನಾನು ಹಿಂಗೆ ತಿರುಗಿ ನೋಡೋಷ್ಟರಲ್ಲಿ ಪಟಾಕಿ ಢಮ್ ಅನ್ನೋಷ್ಟರಲ್ಲಿ ನಾನು 3-4 ದಿನ ನಾನು ಆಚೆನೇ ಬಂದಿಲ್ಲ. ನನಗೆ ಕಿವಿ ಒಂದು so funny. Okay, so guys, ಅಷ್ಟೇ ಇವತ್ತಿನ ಬ್ಲಾಗ್. ಐ ಹೋಪ್ ನೀವು ಎಂಜಾಯ್ ಮಾಡಿರ್ತೀರ ಅಂತ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಬಾಯ್. ಎಷ್ಟು ದಿನ ಆದ್ಮೇಲೆ ಬ್ಲಾಗ್ ಪೋಸ್ಟ್ ಮಾಡ್ತೀನಿ. ನಿನ್ನ ಮುಖನೇ ತೋರಿಸ್ಕೊ, ನನ್ನ ಮುಖ ಏನೂ ತೋರಿಸ್ಬೇಡ, ಕಚ್ಚಡ ಬಿಡು.